ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶೇಂಗಾ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಉಪ್ಪಿಟ್ಟಿಗೆ ಮತ್ತು ದೋಸೆ, ಇಡ್ಲಿ, ಪಡ್ಡು, ಉತ್ತಪ್ಪಗೆಲ್ಲ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಶೇಂಗಾ 1 ಬಟ್ಲಷ್ಟು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಸ್ವಲ್ಪ, ಹಸಿಮೆಣಸಿನ್ಕಾಯಿ 4ರಿಂದ 5, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು 1 ಟೀ ಸ್ಪೂನ್ನಷ್ಟು. ಇದಕ್ಕೆ ಬೇಕಾದರೆ ಒಗ್ಗರಣೆಗೆ ಹಾಕ್ಕೋಬೋದು. ಒಗ್ಗರಣೆಗೆ ಹಾಕೋಕ್ಕೆ ಕರಿಬೇವು, ಒಣಮೆಣ್ಸಿನ್ಕಾಯಿ, ಸಾಸಿವೆ ಮತ್ತು ಉದ್ದಿನಬೇಳೆ, ಎಣ್ಣೆ 1 ಟೇಬಲ್ ಸ್ಪೂನ್ನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈ ಶೇಂಗಾದು ಸಿಪ್ಪೆ ತೆಗ್ಕೋಬೇಕು. ಈ ಸಿಪ್ಪೆ ತೆಗೆಯೋದಕ್ಕೆ ಒಂದು ಹಂಚನ್ನ ಬಿಸಿ ಮಾಡಿ ಅದಕ್ಕೆ ಶೇಂಗಾ ಹಾಕಿ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೋಬೇಕು. ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ. ಈ ರೀತಿ ಬಟ್ಟೆನಲ್ಲಿ ಒತ್ತಿ ಒತ್ತಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನ ತಣ್ಣಗಾಗಕ್ಕೆ ಬಿಡಿ. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಡಿ. ಇದು ಎಣ್ಣೆ ಬಿಸಿ ಆದ ನಂತರ ಹಸಿಮೆಣಸಿನ್ಕಾಯಿನ ಮುರಿದು ಹಾಕೋಬೇಕು. ಮತ್ತು ಅದೇ ಕಾವಿನಲ್ಲಿ ಕರಿಬೇವನ್ನು ಕೂಡ ಹುರ್ಕೊಳ್ಳಿ. ನೆಕ್ಸ್ಟ್ ಇದು ಹುರಿದಿಟ್ಕೊಂಡಿರ್ತೀವಲ್ಲ, ಇದು ತಣ್ಣಗಾದ್ಮೇಲೆ ಈ ರೀತಿ ಕೈಯಲ್ಲಿ ಉಜ್ಜಿದ್ರೇ ನೀಟಾಗಿ ಸಿಪ್ಪೆ ಬಿಡಿಸುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದು ಫುಲ್ ಸಾಫ್ಟ್ ಆಗಬಾರ್ದು ಚಟ್ನಿ, ಸ್ವಲ್ಪ ತರ್ತರಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆ ಕೊಡೋಣ. ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಉದ್ದಿನಬೇಳೆ ಕೆಂಪಗಾದ್ಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಗ್ಗರಣೆನ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಳಿ. ಚಟ್ನಿ ತುಂಬ ಸುಲಭವಾಗಿ ಮಾಡ್ಬೋದು. ಎಲ್ಲ ದೋಸೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಇವತ್ತು ಪೆಸರಟ್ಟು ಅಂದರೆ ಹೆಸರುಕಾಳು ದೋಸೆ ಮಾಡಿದ್ದೀವಿ. ಅದಕ್ಕೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಪೆಸರಟ್ಟಿಗೆ. ನೋಡಿದ್ರಲ್ಲ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಾಯ್ತಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.